ಹಾಯ್ ಎಲ್ಲರಿಗೂ. ಇವತ್ತಂತೂ ನಾನು ತುಂಬಾ ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಯಾಕೋ ಗೊತ್ತಿಲ್ಲ, ಒಂದು 2-3 ದಿನದಿಂದ ಏನು ವಿಡಿಯೋ ಮಾಡೋಕ್ಕೆ ಏನೂ ಮನಸ್ಸಿರಲಿಲ್ಲ. ಸ್ವಲ್ಪ ಬೇಜಾರಾಗಿತ್ತು. ಹಾಗೆ ಸುಮ್ಮನೆ ಹಳೆ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ಕೂರ್ತಿದ್ದೆ. ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೆ. ಹಾಗೆ ಸಂಡೇ ಹೇಗಿದ್ದರೂ ಅನ್ನೋದ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಹೇಗೋ ಟೈಮ್ ಪಾಸ್ ಆಗೋಯಿತು. ಇದು ಏನು ಅಂತ ಹೇಳಿದರೆ, ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ಬೆಳಕೆಲ್ಲ ಬರ್ತಾಯಿತ್ತು. ಇನ್ನೇನು ಬಿಸಿಲು ಬರುತ್ತೆ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಗೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಿಸಿಲು ಚೆನ್ನಾಗಿ ಹೊಡೆದ್ರೆ ಸಾಕು, 2-3 ದಿನದ ಬಟ್ಟೆದು ಏನಿರುತ್ತಲ್ಲ ಅದೆಲ್ಲ ಒಂದೇ ದಿನಕ್ಕೆ ಒಣಗಿ ಸಿಕ್ಬಿಡುತ್ತೆ. ಹಾಗೆ ಇದು 2 ದಿನದ ಬಟ್ಟೆ ಇದು. ನಾನು ತೊಳೆದ್ಬಿಟ್ಟು ಬಿಸಿಲಿಲ್ಲ ಮಳೆ ಇದ್ದರೆ ಮೇಲ್ಗಡೆ ಹಾಕಿರ್ತೀನಿ. ಬಿಸಿಲು ಬಂದ ತಕ್ಷಣ ಈ ಥರ ತಂದು ಕೆಳಗೆ ಹಾಕ್ಕೊಳ್ತೀನಿ. ಹಾಗೆ ಇದು ಮಧ್ಯಾಹ್ನ ಟೈಮಲ್ಲಿ ಮಳೆ ಶುರು ಆಗಿಬಿಡ್ತು. ತುಂಬ ಅಂದರೆ ತುಂಬಾ ಮಳೆ. ಏನೇನಂದ್ರೆ ಬಟ್ಟೆ ಎಲ್ಲ ಒಣಗಿ ಸಿಕ್ತು ನನಗೆ. ಬಟ್ ಅದಾದ ನಂತರ ಬಟ್ಟೆ ಎಲ್ಲ ತೆಗೆದ ನಂತರ ಸಖತ್ ಮಳೆ ಬಂದುಬಿಡ್ತು. ನೋಡ್ತಿದ್ರೆ ನಿಮಗೆ ಸೌಂಡ್ ನೋಡಿದರೆ ಗೊತ್ತಾಗ್ಬೋದು, ಅಷ್ಟು ಮಳೆ ಬರ್ತಾಯಿತ್ತು. ಹಾಗೆ ವೆದರ್ ಯಾವ ಥರ ಎಷ್ಟು ಬೇಗ ಚೇಂಜ್ ಆಗುತ್ತೆ ನೋಡಿ ಅಲ್ವಾ. ಹಾಗೆ ಇದು ಸಂಜೆ ವೆದರು, ಬರೀ ವೆದರ್ನೇ ರೆಕಾರ್ಡ್ ಮಾಡಿದ್ದೀನಿ, ಬೇರೆ ಏನೂ ಮಾಡಿಲ್ಲ. ಸಂಜೆ ತುಂಬಾ ಏನೋ ಒಂಥರ ವೆದರ್ ನೋಡೋತ್ತಿಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಿತ್ತು. ಏನೋ ಒಂಥರ ಪ್ರಶಾಂತವಾಗಿ ಇದ್ದಂಗೆ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಗ್ತಿತ್ತು ಇದನ್ನು ನೋಡುವಾಗ. ಹಾಗೆ ನಾಳೆಯಿಂದ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡಿದ್ದೆ. ಹಾಗೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಏನು ಅಂತ ಹೇಳಿದರೆ, ಫಿಶ್ದು ಎಗ್ ಸಿಕ್ಕಿತ್ತು. ಸೊ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಷ್ಟು ದೊಡ್ಡ ಎಗ್ ಇಲ್ಲಿ ಸಿಗೋದು ತುಂಬ ಕಡಿಮೆ, ಆದರೆ ಈ ಸರಿ ಏನೋ ಸಿಕ್ಬಿಟ್ಟಿತ್ತು ಅಂತ ನನ್ನ ಹಸ್ಬೆಂಡ್ ತಂದಿದ್ರು. ಸ್ಮಾಲ್ ಎಗ್ ಬರುತ್ತಲ್ಲ, ಅದು ಸಿಗೋದು ಯಾವಾಗಲೂ. ಅದರ ಟೇಸ್ಟೇ ಒಂಥರ ಚೇಂಜ್ ಇರುತ್ತೆ. ಈ ದೊಡ್ಡ ಮೊಟ್ಟೆಗಿಂತ ಸ್ಮಾಲ್ ಮೊಟ್ಟೆಗಳಿರುತ್ತಲ್ಲ, ಅದೇ ನನಗೆ ತುಂಬ ಇಷ್ಟ. ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ನೀಟಾಗಿ ಈಗ ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಈ ಎಗ್ ತುಂಬ ಡ್ರೈ ಆಗಿಬಿಡುತ್ತೆ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು. ಹಾಗೆ ಈಗ ನಾನು ಏನು ತೊಳೆದಿಟ್ಟಿದ್ನಲ್ಲ ಮೊಟ್ಟೆ ಮೀನಿಂದು, ಅದನ್ನು ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೀನಿನ ಮೊಟ್ಟೆ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು, ತುಂಬಾ ಪ್ರೋಟೀನ್ ಇರುತ್ತೆ. ಹಾಗೆ ಇದು ತುಂಬ ದೊಡ್ಡ ಮೊಟ್ಟೆ ಆಗಿರೋದ್ರಿಂದ ಫ್ರೈ ಮಾಡಿಕೊಂಡು ತಿನ್ನುವಾಗ ಸ್ವಲ್ಪ ಡ್ರೈ ಅನಿಸುತ್ತೆ, ಬಟ್ ಚೆನ್ನಾಗಿರುತ್ತೆ. ಹಾಗೆ ಈಗ ನೋಡಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದನ್ನು 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಈಗ 2 ನಿಮಿಷ ಆದ ನಂತರ ಮತ್ತೆ ಇದನ್ನು ತಿರುಗಿಸಾಕಿ ಈ ಥರ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೀಗ ನಾನು 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಎಲ್ಲ ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ತಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಫಿಶ್ ಮಸಾಲ ಇದ್ದರೆ, ಫಿಶ್ ಸಾಂಬಾರು ಮಸಾಲ ಸಿಗುತ್ತಲ್ಲ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬ ಡ್ರೈ ಅನಿಸಿದರೆ ನೀವು ಬೇಕಾದ್ರೆ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಆಗೋಲ್ಲ. ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ಬೇಯಿಸ್ಕೊಬೋದು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ರೆಡಿಯಾಗಿದೆ ನೋಡಿ ಫ್ರೈ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈ ಥರನೂ ಮಾಡ್ಕೋಬೋದು ಅಥವಾ ಗ್ರೇವಿ ರೀತಿಯೂ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಸಿಕ್ಕಿದರೆ ನಾನು ಗ್ರೇವಿ ರೀತಿ ಮಾಡಿ ತೋರಿಸ್ತೀನಿ. ಹಾಗೆ ಮಕ್ಕಳಿಗೆಲ್ಲ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.